ಇಂದು ನಾಡಿನೆಲ್ಲೆಡೆ ಕೂಡ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಸಹಜವಾಗಿ ಹಬ್ಬ ಹರಿದಿನಗಳಲ್ಲಿ ನಮಗೆ ಅತಿ ಹೆಚ್ಚಿನ ಜನ ಎಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂದರೆ ಬೆಂಗಳೂರು ಅಂತ ನೀವು ನೋಡಿದ್ರೆ KR ಮಾರ್ಕೆಟ್. ಅಲ್ಲಿ ಖರೀದಿ ಭರಾಟೆ ಜೋರಾಗ್ಬಿಡುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ಹಬ್ಬದ ಸಂಭ್ರಮ ಹೇಗಿರುತ್ತೆ ಅಂತ. ಸಿಲಿಕಾನ್ ಸಿಟಿಯಲ್ಲಿ ಎಳ್ಳು ಬೆಲ್ಲ ಬೀರೋದಕ್ಕೆ ಎಲ್ಲ ರೀತಿಯ ತಯಾರಿಗಳಾಗಿದೆ. ಇತಿಹಾಸ ಪ್ರಸಿದ್ಧ ದೇಗುಲದಲ್ಲೂ ಕೂಡ ಶಿವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಗವಿ ಗಂಗಾಧರೇಶ್ವರ ದೇಗುಲ ಬಹಳ ವಿಶೇಷ ಈ ದಿನ ಕಾರಣ ಸೂರ್ಯ ರಶ್ಮಿ ಸ್ಪರ್ಶವಾಗುತ್ತೆ ಅನ್ನೋ ಕಾರಣಕ್ಕೆ ಇಡೀ ಸಿಲಿಕಾನ್ ಸಿಟಿ ಜನ ಆ ಕೌತುಕದ ಸನ್ನಿವೇಶ ಕಣ್ತುಂಬಿಕೊಳ್ಳೋದಕ್ಕೆ ಎದುರು ನೋಡ್ತಾ ಇರ್ತಾರೆ. ಹಾಗಾಗಿ ಈ ಸಂಕ್ರಾಂತಿ ಬಂದ್ರೆ ಬಹಳ ವಿಶೇಷ ರೀತಿಯಲ್ಲಿ ನಮಗೆ ಕಾಣಿಸೋದು ಗವಿ ಗಂಗಾಧರೇಶ್ವರ. ಸೊ ಬೆಳಗ್ಗೆಯಿಂದಲೇ ದೇವರ ದರ್ಶನ ಪಡೆದುಕೊಂಡು ತೀರ್ಥ ಸ್ವೀಕರಿಸಿ ಅಲ್ಲಿಂದ ಹೋಗ್ತಾ ಇದ್ದಾರೆ ಭಕ್ತಾದಿಗಳು. ಆ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಹಿಂದೂ ಸಂಪ್ರದಾಯದ ಪ್ರಕಾರ ಸಂಕ್ರಾಂತಿ ಕೂಡ ಬಹಳ ವಿಶೇಷ. ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ಹೆಸರುಗಳಿಂದ ಈ ಹಬ್ಬವನ್ನು ಆಚರಣೆ ಮಾಡಿದ್ರೂ ಕೂಡ ಹಬ್ಬ ಒಂದೇ ಸಂಕ್ರಾಂತಿ. ನಮ್ಮ ರಾಜ್ಯದಲ್ಲಿ ನಾವು ಸಂಕ್ರಾಂತಿ ಅಂತ ಕರಿತೀವಿ. ರೈತರು ತಾವು ಬೆಳೆದಿರುವಂತಹ ಬೆಳೆಯನ್ನ ದೇವರಿಗೆ ಅರ್ಪಿಸೋ ಮೂಲಕ ಇವತ್ತು ಪೂಜೆ ಮಾಡ್ತಾರೆ. ವರ್ಷ ಪೂರ್ತಿ ಕೂಡ ನಮ್ಮ ಬೆಳೆ ಮಳೆ ಎಲ್ಲವೂ ಕೂಡ ಚೆನ್ನಾಗಿರ್ಲಿ ಅಂತ ರೈತರು ಬೇಡಿಕೊಳ್ತಾರೆ. ಸೂರ್ಯ ತನ್ನ ಪಥವನ್ನ ಬದಲಾಯಿಸುವ ಹೊತ್ತು ಇದು. ಹಾಗಾಗಿ ಸಂಕ್ರಾಂತಿ ಹಬ್ಬ ಬಹಳ ವಿಶೇಷ ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ಅನೇಕ ಭಕ್ತಾದಿಗಳು ದೇವರ ಮೊರೆ ಹೋಗ್ತಾ ಇರೋದು, ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಾ ಇರೋದು. ವರ್ಷದ ಕ್ಯಾಲೆಂಡರ್ ಪ್ರಕಾರ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಗಮನಿಸಿದ್ರೆ ನಮಗೆಲ್ಲ ಯುಗಾದಿ ಹೊಸ ವರ್ಷ, ಆದರೆ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಮೊದಲ ಹಬ್ಬ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನನ್ನ ಸಹೋದ್ಯೋಗಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ, ಸಂಕ್ರಾಂತಿ ಬಂದ್ರೆ ನಮ್ಮ ಬೆಂಗಳೂರಿಗರಿಗೆ ಗವಿ ಗಂಗಾಧರೇಶ್ವರ ದೇಗುಲ ಬಹಳ ಸ್ಪೆಷಲ್ ಅನ್ಸುತ್ತೆ. ಕಾರಣ ಸೂರ್ಯ ರಶ್ಮಿ ಆಗುತ್ತೆ. ಆ ಕೌತುಕದ ಕ್ಷಣ ಕಣ್ತುಂಬಿಕೊಳ್ಳೋದಕ್ಕೆ ಎದುರು ನೋಡ್ತಾ ಇರ್ತಾರೆ. ಹಾಗಾಗಿ ಯಾವ ರೀತಿ ಸಂಭ್ರಮ ಮಾಡಿದೆ, ಹೇಗಿದೆ ಭಕ್ತಾದಿಗಳ ಸಂಭ್ರಮ ಅಲ್ಲಿ? ಶ್ರುತಿ, ಇವತ್ತು ವರ್ಷದ ಮೊದಲ ಹಬ್ಬ. ಹೀಗಾಗಿ ನಾಡಿನೆಲ್ಲೆಡೆ ಮುಖ್ಯವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಕಳೆ ಕಟ್ಟಿದೆ. ಸಂಕ್ರಾಂತಿ ಅಂದ ಕೂಡಲೇ ನೆನಪಾಗುವಂಥದ್ದೇ ದೇವಸ್ಥಾನಗಳು. ದೇವಸ್ಥಾನ ಅಂದ ಕೂಡಲೇ ಸಂಕ್ರಾಂತಿಗೆ ನೆನಪಾಗುವಂಥದ್ದು ಗವಿಪುರಂನಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಸ್ಥಾನ. ನಾನೀಗ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿ ಕೌತುಕದ ಕ್ಷಣ ಇವತ್ತು 5 ಗಂಟೆ ಹೊತ್ತಿಗೆ ಇರಲಿದೆ. ಓಕೆ ದೀಪ್ತಿ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವ ಪ್ರಯತ್ನ ಆಗುತ್ತೆ. ಇವತ್ತು ಇಡೀ ದಿನ ಕೂಡ ಅಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು, ಸೂರ್ಯರಶ್ಮಿಯ ಆ ಚಮತ್ಕಾರ ಎಲ್ಲದರ ನೇರ ದೃಶ್ಯಗಳನ್ನು ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ನೇರವಾಗಿ ಹುಬ್ಬಳ್ಳಿಗೆ ಹೋಗೋಣ. ಹುಬ್ಬಳ್ಳಿಯಲ್ಲೂ ಕೂಡ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಅಲ್ಲೂ ಕೂಡ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು. ಇಂದು ನಾಡಿನೆಲ್ಲೆಡೆ ಕೂಡ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಸಹಜವಾಗಿ ಹಬ್ಬ ಹರಿದಿನಗಳಲ್ಲಿ ನಮಗೆ ಅತಿ ಹೆಚ್ಚಿನ ಜನ ಎಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂದರೆ ಬೆಂಗಳೂರು ಅಂತ ನೀವು ನೋಡಿದ್ರೆ KR ಮಾರ್ಕೆಟ್. ಅಲ್ಲಿ ಖರೀದಿ ಭರಾಟೆ ಜೋರಾಗ್ಬಿಡುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ಹಬ್ಬದ ಸಂಭ್ರಮ ಹೇಗಿರುತ್ತೆ ಅಂತ. ಸಿಲಿಕಾನ್ ಸಿಟಿಯಲ್ಲಿ ಎಳ್ಳು ಬೆಲ್ಲ ಬೀರೋದಕ್ಕೆ ಎಲ್ಲ ರೀತಿಯ ತಯಾರಿಗಳಾಗಿದೆ. ಇತಿಹಾಸ ಪ್ರಸಿದ್ಧ ದೇಗುಲದಲ್ಲೂ ಕೂಡ ಶಿವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಗವಿ ಗಂಗಾಧರೇಶ್ವರ ದೇಗುಲ ಬಹಳ ವಿಶೇಷ ಈ ದಿನ ಕಾರಣ ಸೂರ್ಯ ರಶ್ಮಿ ಸ್ಪರ್ಶವಾಗುತ್ತೆ ಅನ್ನೋ ಕಾರಣಕ್ಕೆ ಇಡೀ ಸಿಲಿಕಾನ್ ಸಿಟಿ ಜನ ಆ ಕೌತುಕದ ಸನ್ನಿವೇಶ ಕಣ್ತುಂಬಿಕೊಳ್ಳೋದಕ್ಕೆ ಎದುರು ನೋಡ್ತಾ ಇರ್ತಾರೆ. ಹಾಗಾಗಿ ಈ ಸಂಕ್ರಾಂತಿ ಬಂದ್ರೆ ಬಹಳ ವಿಶೇಷ ರೀತಿಯಲ್ಲಿ ನಮಗೆ ಕಾಣಿಸೋದು ಗವಿ ಗಂಗಾಧರೇಶ್ವರ. ಸೊ ಬೆಳಗ್ಗೆಯಿಂದಲೇ ದೇವರ ದರ್ಶನ ಪಡೆದುಕೊಂಡು ತೀರ್ಥ ಸ್ವೀಕರಿಸಿ ಅಲ್ಲಿಂದ ಹೋಗ್ತಾ ಇದ್ದಾರೆ ಭಕ್ತಾದಿಗಳು. ಆ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಹಿಂದೂ ಸಂಪ್ರದಾಯದ ಪ್ರಕಾರ ಸಂಕ್ರಾಂತಿ ಕೂಡ ಬಹಳ ವಿಶೇಷ. ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ಹೆಸರುಗಳಿಂದ ಈ ಹಬ್ಬವನ್ನು ಆಚರಣೆ ಮಾಡಿದ್ರೂ ಕೂಡ ಹಬ್ಬ ಒಂದೇ ಸಂಕ್ರಾಂತಿ. ನಮ್ಮ ರಾಜ್ಯದಲ್ಲಿ ನಾವು ಸಂಕ್ರಾಂತಿ ಅಂತ ಕರಿತೀವಿ. ರೈತರು ತಾವು ಬೆಳೆದಿರುವಂತಹ ಬೆಳೆಯನ್ನ ದೇವರಿಗೆ ಅರ್ಪಿಸೋ ಮೂಲಕ ಇವತ್ತು ಪೂಜೆ ಮಾಡ್ತಾರೆ. ವರ್ಷ ಪೂರ್ತಿ ಕೂಡ ನಮ್ಮ ಬೆಳೆ ಮಳೆ ಎಲ್ಲವೂ ಕೂಡ ಚೆನ್ನಾಗಿರ್ಲಿ ಅಂತ ರೈತರು ಬೇಡಿಕೊಳ್ತಾರೆ. ಸೂರ್ಯ ತನ್ನ ಪಥವನ್ನ ಬದಲಾಯಿಸುವ ಹೊತ್ತು ಇದು. ಹಾಗಾಗಿ ಸಂಕ್ರಾಂತಿ ಹಬ್ಬ ಬಹಳ ವಿಶೇಷ ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ಅನೇಕ ಭಕ್ತಾದಿಗಳು ದೇವರ ಮೊರೆ ಹೋಗ್ತಾ ಇರೋದು, ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಾ ಇರೋದು. ವರ್ಷದ ಕ್ಯಾಲೆಂಡರ್ ಪ್ರಕಾರ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಗಮನಿಸಿದ್ರೆ ನಮಗೆಲ್ಲ ಯುಗಾದಿ ಹೊಸ ವರ್ಷ, ಆದರೆ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಮೊದಲ ಹಬ್ಬ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನನ್ನ ಸಹೋದ್ಯೋಗಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ, ಸಂಕ್ರಾಂತಿ ಬಂದ್ರೆ ನಮ್ಮ ಬೆಂಗಳೂರಿಗರಿಗೆ ಗವಿ ಗಂಗಾಧರೇಶ್ವರ ದೇಗುಲ ಬಹಳ ಸ್ಪೆಷಲ್ ಅನ್ಸುತ್ತೆ. ಕಾರಣ ಸೂರ್ಯ ರಶ್ಮಿ ಆಗುತ್ತೆ, ಆ ಕೌತುಕದ ಕ್ಷಣ ಕಣ್ತುಂಬಿಕೊಳ್ಳೋದಕ್ಕೆ ಎದುರು ನೋಡ್ತಾ ಇರ್ತಾರೆ. ಹಾಗಾಗಿ ಯಾವ ರೀತಿ ಸಂಭ್ರಮ ಮಾಡಿದೆ, ಹೇಗಿದೆ ಭಕ್ತಾದಿಗಳ ಸಂಭ್ರಮ ಅಲ್ಲಿ? ಶ್ರುತಿ, ಇವತ್ತು ವರ್ಷದ ಮೊದಲ ಹಬ್ಬ. ಹೀಗಾಗಿ ನಾಡಿನೆಲ್ಲೆಡೆ, ಮುಖ್ಯವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಕಳೆ ಕಟ್ಟಿದೆ. ಸಂಕ್ರಾಂತಿ ಅಂದ ಕೂಡಲೇ ನೆನಪಾಗುವಂಥದ್ದೇ ದೇವಸ್ಥಾನಗಳು. ದೇವಸ್ಥಾನ ಅಂದ ಕೂಡಲೇ ಸಂಕ್ರಾಂತಿಗೆ ನೆನಪಾಗುವಂಥದ್ದು ಗವಿಪುರಂನಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಸ್ಥಾನ. ನಾನೀಗ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿ ಕೌತುಕದ ಕ್ಷಣ ಇವತ್ತು 5 ಗಂಟೆ ಹೊತ್ತಿಗೆ ಇರಲಿದೆ. ಓಕೆ ದೀಪ್ತಿ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವ ಪ್ರಯತ್ನ ಆಗುತ್ತೆ. ಇವತ್ತು ಇಡೀ ದಿನ ಕೂಡ ಅಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು, ಸೂರ್ಯರಶ್ಮಿಯ ಚಮತ್ಕಾರ ಎಲ್ಲದರ ನೇರ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ನೇರವಾಗಿ ಹುಬ್ಬಳ್ಳಿಗೆ ಹೋಗೋಣ. ಹುಬ್ಬಳ್ಳಿಯಲ್ಲೂ ಕೂಡ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಅಲ್ಲೂ ಕೂಡ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು. ಇಂದು ನಾಡಿನೆಲ್ಲೆಡೆ ಕೂಡ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಸಹಜವಾಗಿ ಹಬ್ಬ ಹರಿದಿನಗಳಲ್ಲಿ ನಮಗೆ ಅತಿ ಹೆಚ್ಚಿನ ಜನ ಎಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂದರೆ ಬೆಂಗಳೂರು ಅಂತ ನೀವು ನೋಡಿದ್ರೆ KR ಮಾರ್ಕೆಟ್, ಅಲ್ಲಿ ಖರೀದಿ ಭರಾಟೆ ಜೋರಾಗ್ಬಿಡುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ಹಬ್ಬದ ಸಂಭ್ರಮ ಹೇಗಿರುತ್ತೆ ಅಂತ. ಸಿಲಿಕಾನ್ ಸಿಟಿಯಲ್ಲಿ ಎಳ್ಳು ಬೆಲ್ಲ ಬೀರೋದಕ್ಕೆ ಎಲ್ಲ ರೀತಿಯ ತಯಾರಿಗಳಾಗಿದೆ. ಇತಿಹಾಸ ಪ್ರಸಿದ್ಧ ದೇಗುಲದಲ್ಲೂ ಕೂಡ ಶಿವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಗವಿ ಗಂಗಾಧರೇಶ್ವರ ದೇಗುಲ ಬಹಳ ವಿಶೇಷ ಈ ದಿನ. ಕಾರಣ ಸೂರ್ಯ ರಶ್ಮಿ ಸ್ಪರ್ಶವಾಗುತ್ತೆ ಅನ್ನೋ ಕಾರಣಕ್ಕೆ ಇಡೀ ಸಿಲಿಕಾನ್ ಸಿಟಿ ಜನ ಆ ಕೌತುಕದ ಸನ್ನಿವೇಶ ಕಣ್ತುಂಬಿಕೊಳ್ಳೋದಕ್ಕೆ ಎದುರು ನೋಡ್ತಾ ಇರ್ತಾರೆ. ಹಾಗಾಗಿ ಈ ಸಂಕ್ರಾಂತಿ ಬಂದ್ರೆ ಬಹಳ ವಿಶೇಷ ರೀತಿಯಲ್ಲಿ ನಮಗೆ ಕಾಣಿಸೋದು ಗವಿ ಗಂಗಾಧರೇಶ್ವರ. ಸೊ ಬೆಳಗ್ಗೆಯಿಂದಲೇ ದೇವರ ದರ್ಶನ ಪಡೆದುಕೊಂಡು ತೀರ್ಥ ಸ್ವೀಕರಿಸಿ ಅಲ್ಲಿಂದ ಹೋಗ್ತಾ ಇದ್ದಾರೆ ಭಕ್ತಾದಿಗಳು. ಆ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಹಿಂದೂ ಸಂಪ್ರದಾಯದ ಪ್ರಕಾರ ಸಂಕ್ರಾಂತಿ ಕೂಡ ಬಹಳ ವಿಶೇಷ. ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ಹೆಸರುಗಳಿಂದ ಈ ಹಬ್ಬವನ್ನು ಆಚರಣೆ ಮಾಡಿದ್ರೂ ಕೂಡ ಹಬ್ಬ ಒಂದೇ, ಸಂಕ್ರಾಂತಿ. ನಮ್ಮ ರಾಜ್ಯದಲ್ಲಿ ನಾವು ಸಂಕ್ರಾಂತಿ ಅಂತ ಕರಿತೀವಿ. ರೈತರು ತಾವು ಬೆಳೆದಿರುವಂತಹ ಬೆಳೆಯನ್ನ ದೇವರಿಗೆ ಅರ್ಪಿಸೋ ಮೂಲಕ ಇವತ್ತು ಪೂಜೆ ಮಾಡ್ತಾರೆ. ವರ್ಷ ಪೂರ್ತಿ ಕೂಡ ನಮ್ಮ ಬೆಳೆ ಮಳೆ ಎಲ್ಲವೂ ಕೂಡ ಚೆನ್ನಾಗಿರ್ಲಿ ಅಂತ ರೈತರು ಬೇಡಿಕೊಳ್ತಾರೆ. ಸೂರ್ಯ ತನ್ನ ಪಥವನ್ನ ಬದಲಾಯಿಸುವ ಹೊತ್ತು ಇದು. ಹಾಗಾಗಿ ಸಂಕ್ರಾಂತಿ ಹಬ್ಬ ಬಹಳ ವಿಶೇಷ. ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ಅನೇಕ ಭಕ್ತಾದಿಗಳು ದೇವರ ಮೊರೆ ಹೋಗ್ತಾ ಇರೋದು, ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಾ ಇರೋದು. ವರ್ಷದ ಕ್ಯಾಲೆಂಡರ್ ಪ್ರಕಾರ, ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಗಮನಿಸಿದ್ರೆ ನಮಗೆಲ್ಲ ಯುಗಾದಿ ಹೊಸ ವರ್ಷ, ಆದರೆ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಮೊದಲ ಹಬ್ಬ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನನ್ನ ಸಹೋದ್ಯೋಗಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ, ಸಂಕ್ರಾಂತಿ ಬಂದ್ರೆ ನಮ್ಮ ಬೆಂಗಳೂರಿಗರಿಗೆ ಗವಿ ಗಂಗಾಧರೇಶ್ವರ ದೇಗುಲ ಬಹಳ ಸ್ಪೆಷಲ್ ಅನ್ಸುತ್ತೆ. ಕಾರಣ ಸೂರ್ಯ ರಶ್ಮಿ ಆಗುತ್ತೆ, ಆ ಕೌತುಕದ ಕ್ಷಣ ಕಣ್ತುಂಬಿಕೊಳ್ಳೋದಕ್ಕೆ ಎದುರು ನೋಡ್ತಾ ಇರ್ತಾರೆ. ಹಾಗಾಗಿ ಯಾವ ರೀತಿ ಸಂಭ್ರಮ ಮಾಡಿದೆ, ಹೇಗಿದೆ ಭಕ್ತಾದಿಗಳ ಸಂಭ್ರಮ ಅಲ್ಲಿ? ಶ್ರುತಿ, ಇವತ್ತು ವರ್ಷದ ಮೊದಲ ಹಬ್ಬ. ಹೀಗಾಗಿ ನಾಡಿನೆಲ್ಲೆಡೆ, ಮುಖ್ಯವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಕಳೆ ಕಟ್ಟಿದೆ. ಸಂಕ್ರಾಂತಿ ಅಂದ ಕೂಡಲೇ ನೆನಪಾಗುವಂಥದ್ದೇ ದೇವಸ್ಥಾನಗಳು. ದೇವಸ್ಥಾನ ಅಂದ ಕೂಡಲೇ ಸಂಕ್ರಾಂತಿಗೆ ನೆನಪಾಗುವಂಥದ್ದು ಗವಿಪುರಂನಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಸ್ಥಾನ. ನಾನೀಗ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿ ಕೌತುಕದ ಕ್ಷಣ ಇವತ್ತು 5 ಗಂಟೆ ಹೊತ್ತಿಗೆ ಇರಲಿದೆ. ಓಕೆ ದೀಪ್ತಿ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವ ಪ್ರಯತ್ನ ಆಗುತ್ತೆ. ಇವತ್ತು ಇಡೀ ದಿನ ಕೂಡ ಅಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು, ಸೂರ್ಯರಶ್ಮಿಯ ಚಮತ್ಕಾರ ಎಲ್ಲದರ ನೇರ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ನೇರವಾಗಿ ಹುಬ್ಬಳ್ಳಿಗೆ ಹೋಗೋಣ. ಹುಬ್ಬಳ್ಳಿಯಲ್ಲೂ ಕೂಡ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಅಲ್ಲೂ ಕೂಡ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು.